ಪರಿಹಾರ ಹೆಸರಲ್ಲಿ ಆಯ್ತಾ ಕೋಟಿ ಕೋಟಿ ಗೋಲ್ಮಾಲ್. ಬರದ ನಾಡು ಚಿತ್ರದುರ್ಗ ಜಿಲ್ಲೆಗೆ ಆಯ್ತಾ ಮಹಾ ಅನ್ಯಾಯ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಭ್ರಷ್ಟ ಅಧಿಕಾರಿಗಳ ದಾಹಕ್ಕೆ ಕೋಟ್ಯಾಂತರ ಬೆಳೆ ಪರಿಹಾರ ಹಣ ನುಂಗಿ ನೀರು ಕುಡಿದಿದ್ದಾರೆ, ಗುಳುಂ ಮಾಡಿದ್ದಾರೆ. ಬರದ ನಾಡು ಚಿತ್ರದುರ್ಗ ಜಿಲ್ಲೆಗೆ ಆಯ್ತಾ ಮಹಾ ಅನ್ಯಾಯ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಭ್ರಷ್ಟ ಅಧಿಕಾರಿಗಳ ದಾಹಕ್ಕೆ ಕೋಟ್ಯಾಂತರ ಬೆಳೆ ಪರಿಹಾರ ಹಣ ಗುಳುಂ ಆಗಿದೆ. ಬರೋಬ್ಬರಿ 47.79 ಕೋಟಿ ಹಣ ಅಕ್ರಮ ಆಗಿರೋದು ಸಾಬೀತಾಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಕಂಡು ಸ್ವತಃ ಕಂದಾಯ ಸಚಿವರೇ ಶಾಕ್ ಆಗಿದ್ದಾರೆ. 2022-23ನೇ ಸಾಲಿನ ಬೆಳೆ ನಷ್ಟ ಪರಿಹಾರ ಹಣವನ್ನ ಭ್ರಷ್ಟ ಅಧಿಕಾರಿಗಳು ನುಂಗಿ ನೀರು ಕುಡಿದಿದ್ದಾರೆ. ರೈತರ ಖಾತೆಗೆ ಜಮೆ ಆಗಬೇಕಿದ್ದ ಹಣ ಅಧಿಕಾರಿಗಳ ಸಂಬಂಧಿಕರ ಖಾತೆಗೆ ಹೋಗಿದೆಯಾ ಅನ್ನುವಂಥ ಪ್ರಶ್ನೆ. ಪ್ರಾಥಮಿಕ ತನಿಖೆಯಲ್ಲಿ ಭ್ರಷ್ಟ ಅಧಿಕಾರಿಗಳ ಅಕ್ರಮ ಪ್ರೂವ್ ಆಗಿದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಸಮಗ್ರ ತನಿಖಾ ವರದಿಯನ್ನು ಸಲ್ಲಿಸಲಾಗಿದೆ. ಬಹುದೊಡ್ಡ ಹಗರಣದ ಬಗ್ಗೆ ಚಿತ್ರದುರ್ಗದ ಡಿಸಿ ಟಿ ವೆಂಕಟೇಶ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅಕ್ರಮದಲ್ಲಿ ಹಿಂದಿನ ತಹಶೀಲ್ದಾರ್ಗಳು, ಆರ್ಐ, ವಿಎಗಳ ಕೈವಾಡ ಇರೋದು ಕೂಡ ಗೊತ್ತಾಗ್ತಾ ಇದೆ. ಎಸಿ ನೇತೃತ್ವದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ತಂಡದಿಂದ ಸಮಗ್ರ ತನಿಖೆಯನ್ನು ನಡೆಸಲಾಗಿದೆ. ಬೆಳೆ ಪರಿಹಾರ ಹಣ ಏನಿರುತ್ತೆ, ಯಾರ್ಯಾರಿಗೆ ಬೆಳೆ ಹಾನಿ ಆಗಿರುತ್ತೆ ಅಂಥವ್ರಿಗೆ ಬೆಳೆ ಪರಿಹಾರ ಕೊಡಬೇಕಲ್ಲ, ಆ ಹಣವನ್ನು ಇಲ್ಲಿ ಭ್ರಷ್ಟ ಅಧಿಕಾರಿಗಳು ನುಂಗಿ ನೀರು ಕುಡಿದಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಜಿಲ್ಲೆಯ 6 ತಾಲೂಕಿನ ಬೆಳೆ ಪರಿಹಾರ ಹಣ ಅಕ್ರಮ ನಡೆದಿದೆ. ಒಟ್ಟು 47.79 ಕೋಟಿ ಪರಿಹಾರ ನೀಡದೆ ಅಕ್ರಮ ಎಸಗಿರೋದು ಪ್ರೂವ್ ಆಗಿದೆ. ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಏನು ಅಕ್ರಮ ಆಗಿದೆ ಅನ್ನೋ ವಿಚಾರದ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ವಿಚಾರ ತಮಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದು ಏನಂತಂದರೆ 21-22ನೇ ಸಾಲಿನಲ್ಲಿ ಏನು ಬೆಳೆ ಪರಿಹಾರ ಇತ್ತು, ಬೆಳೆ ವಿಮೆ ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆಯಾಗಿತ್ತು. ಅದರ ಫಲಾನುಭವಿಗಳಿಗೆ ಅದನ್ನು ತಲುಪಿಸೋ ಹಂತದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ ಅನ್ನೋಂಥ ಕೂಗು ಕೇಳಿ ಬಂದಿತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಇದ್ದ ಮೊನ್ನೆ ಶಾಸಕರು ಕೂಡ KDP ಮೀಟಿಂಗಲ್ಲಿ ಮತ್ತು ಸಭೆಗಳಲ್ಲಿ ಇದನ್ನು ಚರ್ಚೆ ಮಾಡಿದರು, ಚಳ್ಳಕೆರೆ ಶಾಸಕರು. ಅದಾದ ನಂತರ ನಾವು ಅದನ್ನು ಪರಿಶೀಲನೆ ಮಾಡಲಾಗಿ ಸೊ 21-22ನೇ ಸಾಲಿನಲ್ಲಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಶೇಖರ್, ಒಂದು ಕಡೆ ಪಾಪ ಸಾಲ ಸೂಲ ಮಾಡಿ ಬೆಳೆ ಬೆಳೆದಂಥ ಅನ್ನದಾತರು ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಭ್ರಷ್ಟ ಅಧಿಕಾರಿಗಳ ಪರಿಹಾರ ಹಣದ ಮೇಲೂ ಕಣ್ಣು ಹಾಕಿದಾರಲ್ಲ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್, ಪ್ರಮುಖವಾಗಿ ಚಿತ್ರದುರ್ಗ ಏಳಿ ಕೇಳಿ ಬರದನಾಡು ಎನ್ನುವಂತಹ ಅಣೆಪಟ್ಟಿಯನ್ನ ಒತ್ತಿರುವಂತದ್ದು. ಇಂತಹ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರ ಹೆಸರಲ್ಲಿ ಬೆಳೆ ಪರಿಹಾರದ ಹೆಸರಲ್ಲಿ ಕೋಟಿ ಕೋಟಿ ಹಣವನ್ನ ಗುಳುಂ ಮಾಡಿರುವಂತದ್ದು ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ದೃಢಪಟ್ಟಿರುವಂತದ್ದು. ಏನು 2022-23ನೇ ಸಾಲಿನ ಬೆಳೆ ಪರಿಹಾರದ ಹಣವನ್ನ ಏನು ಭ್ರಷ್ಟ ಅಧಿಕಾರಿಗಳು ನುಂಗಿ ನೀರು ಕುಡಿದಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪಗಳು ಕೇಳಿ ಬಂದಿತ್ತು. ಆ ಆರೋಪ ಕೇಳಿ ಬರ್ತಾ ಇದ್ದಂತೆ ಚಿತ್ರದುರ್ಗ ಜಿಲ್ಲಾಡಳಿತ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಒಂದು ತಂಡವನ್ನ ರಚನೆ ಮಾಡಿ ಸಮಗ್ರವಾಗಿ ಈ ಒಂದು ಭ್ರಷ್ಟಾಚಾರದ ಕುರಿತಾಗಿ ತನಿಖೆಯನ್ನ ನಡೆಸಿದ್ದು. ಈ ಒಂದು ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ 2022-23ನೇ ಸಾಲಿನಲ್ಲಿ ಒಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿ 83,000 ಹೆಕ್ಟೇರ್ನಷ್ಟು ಬೆಳೆ ನಷ್ಟ ಆಗಿತ್ತು. ಆದ್ರೆ ಅಂದಿನ ತಹಶೀಲ್ದಾರ್ಗಳು, RI ಮತ್ತು VIಗಳು 1,49,000 ಹೆಕ್ಟೇರ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೆಳೆ ಹಾನಿಯಾಗಿದೆ ಅನ್ನುವಂತ ಒಂದು ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ರು. 1,49,000 ಹೆಕ್ಟೇರ್ನಷ್ಟು ಹಣವು ಕೂಡ ಬಿಡುಗಡೆಯಾಗಿತ್ತು. ಅಂದ್ರೆ 1,49,000 ಹಾನಿಯಾದಂತಹ ಹೆಕ್ಟೇರ್ ಪ್ರದೇಶಕ್ಕೆ ಸರ್ಕಾರ ಹಣವನ್ನ ಕೂಡ ಬಿಡುಗಡೆ ಮಾಡಿತ್ತು. ಆದ್ರೆ ಈ ಒಂದು
ಪ್ರಾಥಮಿಕ ತನಿಖೆಯಲ್ಲಿ ಈಗಾಗಲೇ 65,673 ಹೆಕ್ಟೇರ್ನಷ್ಟು ಹೆಚ್ಚುವರಿ ಹಣ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಏನು ಆರ್ಐ, ತಹಶೀಲ್ದಾರ್ ಮತ್ತು ವಿಎಗಳು ತಮ್ಮ ಸಂಬಂಧಿಕರಿಗೆ, ಪರಿಚಯಸ್ಥರಿಗೆ ಖಾತೆಗಳಿಗೆ ಜಮಾ ಆಗಿದೆ ಅನ್ನುವಂಥದ್ದು ಪ್ರಾಥಮಿಕ ತನಿಖೆಯಿಂದ ಈಗಾಗಲೇ ಗೊತ್ತಾಗಿರುವಂತದ್ದು. ಈ ಕುರಿತಾಗಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ಕೂಡ ಸಮಗ್ರ ತನಿಖೆಯನ್ನ ನಡೆಸಿ ಈಗಾಗಲೇ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗೆ ಈಗಾಗಲೇ ಒಂದು ವರದಿಯನ್ನ ಕೊಟ್ಟು, ಅಷ್ಟೇ ಅಲ್ಲದೆ ಸಮಗ್ರವಾದಂತಹ ತನಿಖೆಯನ್ನ ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ದಾರೆ. ಈ ಎಲ್ಲದ ಬೆಳವಣಿಗೆ ನಡುವೆ ನಿಜಕ್ಕೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಎಸಗಿದಂತಹ ಬಹುದೊಡ್ಡ ಹಗರಣ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಂತೆ ಆಗಿದೆ. ಓಕೆ, ಥ್ಯಾಂಕ್ ಯು ರಾಜಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.